Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್, ನಮಸ್ಕಾರ ವೀಕ್ಷಕರೇ. ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಒಂದು ಹಬ್ಬ ಹರಿದಿನಗಳನ್ನು ಮಾಡಿದರೂ ಕೂಡ ಏನೋ ಒಂದಿಷ್ಟು ಅರ್ಥಪೂರ್ಣವಾಗಿ ಮಾಡ್ತಾರೆ, ಬಹುಶಃ ಎಲ್ರಿಗೂ ಗೊತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಗಣೇಶನ ಹಬ್ಬ ಬಂದ ತಕ್ಷಣವೇ ಬಹುಶಃ ಎಲ್ಲ ಒಂದು ಹುಡುಗರು, ಎಲ್ಲ ವಯಸ್ಸಿನ ಹುಡುಗರು ಎಲ್ಲ ಸೇರಿಬಿಟ್ಟು ಎಲ್ಲೇ ಒಂದು ಕಡೆ ದೇಣಿಗೆ ಎತ್ಕೊಂಡು ಅಥವಾ ಎಲ್ಲೇ ಒಂದು ಕಡೆ ರಸ್ತೆಗೆ ರೋಡಿಗೆ ನಿಂತ್ಕೊಂಡು ಅಥವಾ ದುಡ್ಡು ಕಲೆಕ್ಟ್ ಮಾಡಿಕೊಂಡು ತಮ್ಮದೇ ಆದ ಒಂದು ರೀತಿಯಲ್ಲಿ, ತಮ್ಮದೇ ಆದ ಒಂದು ಶಕ್ತಿಯಲ್ಲಿ ಗಣೇಶನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥದ್ದು. ಇವತ್ತು ಬಳ್ಳಾರಿ ನಗರದ ವಿದ್ಯಾನಗರ 4ನೇ ಕ್ರಾಸಲ್ಲಿ ಒಂದು ಅಭಯ ಆಂಜನೇಯ ದೇವಸ್ಥಾನಕ್ಕೆ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇವತ್ತು ಭಾಳಷ್ಟು ತಾವು ದೃಶ್ಯದಲ್ಲಿ ನೋಡ್ಬೋದು, ಭಾಳಷ್ಟು ಇಲ್ಲಿ ಭಕ್ತಾದಿಗಳಿದ್ದಾರೆ. ಯಾಕೆಂದರೆ ಇವತ್ತು ಬಳ್ಳಾರಿ ನಗರದಲ್ಲಿ ಕೂಡ ಇವತ್ತು ನಾವೇನು ಕಮ್ಮಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ತಮ್ಮದಾದಂಥ ಒಂದು ಶಕ್ತಿ ಅನುಸಾರವಾಗಿ ಇವತ್ತು ಗಣೇಶನ ಒಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸ್ತಕ್ಕಂಥದ್ದು. ಸ್ನೇಹಿತರೆ, ನನಗೆ ವಿಶೇಷ ಆಕರ್ಷಣೆ ಆಗಿದ್ದು ಇಲ್ಲಿ ಬಂದಿರತಕ್ಕಂಥ ಕಾರಣ ಎರಡು. ಒಂದನೇದು, ಪ್ರಥಮವಾಗಿ ಇವತ್ತು ಏನು ಬಳ್ಳಾರಿ ನಗರದಲ್ಲಿ ಭಾಳಷ್ಟು ಏನು ಅಭಯ ಆಂಜನೇಯ ದೇವಸ್ಥಾನದ ಸೇವಾ ಸಮಿತಿಯವರು ಇವತ್ತು ಆಸ್ಪತ್ರೆಗಳಲ್ಲಿ ಕೂಡ ಒಂದು ಉಚಿತವಾಗಿ ಇವತ್ತು ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಹಲವಾರು ಒಂದು ಸಮಾಜ ಕಾರ್ಯಗಳ ಮೂಲಕ ಈ ಅಭಯ ಆಂಜನೇಯ ಸೇವಾ ಟ್ರಸ್ಟ್ನ ಇವತ್ತು ಉದ್ದೇಶ ಇಟ್ಕೊಂಡು ಇವತ್ತು ಭಾಳಷ್ಟು ಸೇವೆಯನ್ನು ಮಾಡ್ತಾ ಇದೆ.
ಭಾಳಷ್ಟು ಸೇವೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಕೂಡ ಇವತ್ತು ಬಾಯಪಟ್ಟಿ ವಿಷ್ಣುವರ್ಧನ್ ಅವರು ಇವತ್ತು ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳು ಇವತ್ತು ಭಾಳಷ್ಟು ಅವರ ಸೇವೆ ಪೂಜೆಯಲ್ಲಿ ಕೂಡ ಎರಡನೇ ವಿಚಾರದಲ್ಲಿ ನನಗೆ ಆಸಕ್ತಿ ಬಂದಿದ್ದಂದರೆ ಒಬ್ಬ ಚಿಕ್ಕ ಹೋಟೆಲ್ ಮಾಲೀಕರು ಪ್ರಸಾದ್ ಅವರು ಇವತ್ತು ಗಣೇಶನ ಒಂದು ಮೂರ್ತಿಯನ್ನು ಇಲ್ಲಿ ಭಕ್ತಾದಿಗಳೇ ಅರ್ಪಿಸ್ತಕ್ಕಂಥದ್ದು ಇವತ್ತು ದೃಶ್ಯದಲ್ಲಿ ನಾನು ತೋರಿಸ್ತೀನಿ. ಬಹುಶಃ ಒಂದು ಚಿಕ್ಕ ಗಣೇಶನ ಕೂಡ ಅಲ್ಲ, ಅದು ಭಾಳಷ್ಟು ಇವತ್ತು ಶಕ್ತಿಯಾನುಸಾರವಾಗಿ ಗಣೇಶನ ಮೂರ್ತಿಯನ್ನು ಕೂಡ ಅವರು ಪ್ರೆಸೆಂಟೇಷನ್ ಮಾಡಿದ್ದು ನಿಜವಾಗ್ಲೂ ಅದ್ಭುತ ಸ್ನೇಹಿತರೆ. ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಂದು ವಿಚಾರಣೆ ಮಾಡಿದಾಗ ಇಲ್ಲಿ ಇವತ್ತೇನು ಪ್ರಸಾದ್ ಅವರು ಒಂದೇ ಅಲ್ಲ ಸರ್ ಇಲ್ಲಿ ಕೊಡ್ತಾ ಇರೋದು, ಪ್ರತಿ ವರ್ಷವೂ ಕೂಡ ಮುಂದಿನ ವರ್ಷ ಯಾರು ಇವತ್ತು ಗಣೇಶನ ಕೂಡಿಸ್ಬೇಕು, ಗಣೇಶನ ನಾವು ಕಾಣಿಕೆಯಾಗಿ ಕೊಡಬೇಕು ಅನ್ನೋದ್ರೆ ಈ ವರ್ಷನೇ ಡಿಸೈಡ್ ಮಾಡಿಬಿಡ್ತೀವಿ, ಈ ವರ್ಷನೇ ಹೆಸರು ಬರೆಸಿಬಿಡ್ತಾರೆ ಅಂತಕ್ಕಂಥದ್ದು. ಜನನಾಯಕ ಅಪ್ಪು ಟಿವಿ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ವಿನಾಯಕ ಹಬ್ಬದ ಶುಭಾಶಯಗಳು. ಇದು ಪ್ರತಿ ವರ್ಷ ನಾವು ಈ ಅಭಯಸ್ವಾಮಿ ಆಂಜನೇಯ ಈ ಟೆಂಪಲಲ್ಲಿ ಗಣೇಶ ಹಬ್ಬದ ಆಚರಣೆ ಮಾಡ್ತೀವಿ. ನಾನು ಭಾಸ್ಕರ್ ಇವರೆಲ್ಲ ಟೀಮ್ ಇದ್ದಾರೆ, ಇವರೆಲ್ಲರೂ ತುಂಬ ಶ್ರಮ ತಗೊತಾರೆ. ಇಲ್ಲಿ ಎಲ್ಲ ತಮ್ಮಗಳು ಎಲ್ಲ ನೀಟಾಗಿ ಅನ್ನದಾನ ಎಲ್ಲನೂ ಮಾಡ್ತಾರೆ. ಪ್ರತಿ ವರ್ಷ ಏನು ನಡೀತಾ ಇದೆ. ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಏನು ಜೀರ್ಣೋದ್ಧಾರ ಇಲ್ಲಿ ಆದಾಗಿನಿಂದಲೂ ಇವತ್ತಿನವರೆಗೂ ಸುಮಾರು ವರ್ಷಗಳಿಂದ ಏನು ವಿಘ್ನೇಶ್ವರ ಏನು ಚತುರ್ಥಿ ಬಂತಂತಂದರೆ ಸುಮಾರು ಹತ್ತಾರು ಸಾವಿರ ಜನಗಳಿಗೆ ಪ್ರಸಾದ ನೀಡುವುದಲ್ಲದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ತಮ್ಮ ಸ್ವಂತ ಮನೆಯ ಕಾರ್ಯಕ್ರಮ ಅಂತಂದೇಳಿ ಮಾಡ್ತಾರೆ ಇಲ್ಲೆಲ್ಲರೂ ಸೇರಿ. ಅದೇ ರೀತಿಯಾಗಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಬಂದಾಗ ಇಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಸೇರಿ ಏನು ಗ್ರಾಮದಲ್ಲಿ ಮಾಡ್ತಕ್ಕಂಥ ಏನು ಸೊಗಡು ಇರುತ್ತೋ ಅದೇ ರೀತಿಯಾಗಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ರಥೋತ್ಸವವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ತಮ್ಮ ಒಂದು ಏನು ದೇಣಿಗೆಯಿಂದ ಇಲ್ಲಿರ್ತಕ್ಕಂಥ ರಾಮನವಮಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ರಾಮನವಮಿ ಮಾಡ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಪ್ರತ್ಯೇಕವಾಗಿ ನವರಾತ್ರಿಗಳು ಮಾಡುವುದಲ್ಲದೆ ಇಲ್ಲಿ ಏನು ಇಲ್ಲಿರ್ತಕ್ಕಂಥ ವಿಮ್ಸು ಇವತ್ತು ಭಾಳ ಒಂದು ಅತ್ಯುನ್ನತವಾದ ಮಹತ್ತರವಾದ ಕಾರ್ಯ ಇದು. ಯಾಕಂದರೆ ಹಳ್ಳಿ ಊರುಗಳಿಂದ ಎಲ್ಲೋ ಎಷ್ಟೆಷ್ಟು 50 ಕಿಲೋಮೀಟ್ರು 100 ಕಿಲೋಮೀಟ್ರ್ ದೂರದಿಂದ ಬಂದಿರತಕ್ಕಂಥ ಇಲ್ಲಿ ಏನು ರೋಗಿಗಳಿಗೆ ಇವತ್ತು ಊಟದ ವ್ಯವಸ್ಥೆ ಏನು ಇರಲಿಲ್ಲೋ ಅದೇ ರೀತಿಯಾಗಿ ಇವತ್ತು ಈ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನವರು ಎಲ್ಲ ರೀತಿಯಿಂದ ಪ್ರತಿದಿನವೂ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಏನು ರೋಗಿಗಳು ಹೊಡ್ಕೊಂಡು ಬಂದಿರತಕ್ಕಂಥ ಅವರ ಸಂಬಂಧಿಕರಿಗೆ ಪ್ರತಿ ದಿವಸ ಊಟದ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಅಧ್ಯಕ್ಷರು ದೊಡ್ಡ ಇದ್ದ ಹೆಂಗ್ ಸಂಸಾರ ಅಂತವರು ಅವ್ರ ಹಿಂದಲೇ ನಾವು ಓಡಾಡ್ತಿದ್ರೆ ಹಂಗೆ ಅವರು ತೀರ್ಕೊಂಡ್ರು ಇದ್ದು ನಾನು ಮಾಡ್ಕೊತಾ ಇದ್ರು. ನಾವು ದೇವರ ಆಶೀರ್ವಾದದಿಂದ ಅಭಯಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ಲಿದ್ದ ನಮ್ಮ ಎಲ್ಲ ಸೇವೆ ಮಾಡ್ಕೊಂತ ಇರಬೇಕಂತಂದ್ರೆ ನಮ್ಮ ಟೀಮ್ ಅವರು ಎಲ್ಲರೂ ಒಳ್ಳೆಯವರು ಎಲ್ಲ ನಾವು ಎಲ್ಲ ಮಾಡ್ತಾಯಿದ್ದೀವಿ ಇಷ್ಟೇ. ಬಹುಶಃ ಎಲ್ಲೇ ಒಂದು ಕಡೆ ಒಂದು ಟ್ರಸ್ಟ್ ಕಡೆಯಿಂದ ಅಥವಾ ಇಷ್ಟೆಲ್ಲ ಕೆಲಸಗಳಾಗ್ತಾ ಇದೆ ಅಥವಾ ಇಷ್ಟೆಲ್ಲ ಒಂದು ಸಮಾಜ ಸೇವೆ ಆಗ್ತಾ ಇದೆ ಅಂದಾಗ
ಆಸಕ್ತಿ ವಹಿಸಿ ಇವತ್ತು ವಿಷ್ಣು ಅವರು ಯಾವುದೇ ಒಂದು ತೊಟ್ಲು ಕಾರ್ಯಕ್ರಮ ಇರ್ಬೋದು, ಯಾವುದೋ ಒಂದು ಕೆಟ್ಟ ಕಾರ್ಯಕ್ರಮ ಇರ್ಬೋದು, ಇವತ್ತು ಬಡವರ ಮನೆ ಮುಂದೆ ನಿಲ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ. ತಾವು ಕೂಡ ವೈಯಕ್ತಿಕವಾಗಿ ಎದುರುಗಡೆಯಿಂದ ಜೊತೆಯಾಗಿ ನೋಡಿರ್ತಕ್ಕಂಥ ವ್ಯಕ್ತಿ, ಅವ್ರ ಬಗ್ಗೆ ಏನು ಅಭಿಪ್ರಾಯ? ಇವರು ಸಾಮಾಜಿಕ ಕಳಕಳಿ ಹೊಂದಿದ ಮನುಷ್ಯ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಅಯ್ಯಪ್ಪ ಸ್ವಾಮಿ ಪೂಜೆ ಅದರಲ್ಲಿನೂ ಎಲ್ಲ ಭಾಗವಹಿಸ್ತಾರೆ. ಮತ್ತು ಪ್ರತಿ ಶನಿವಾರ ಭಜನೆ ನಡೀತದೆ ನಮ್ಮ ಗುಡಿಯಲ್ಲಿ. ಅದಕ್ಕೂ ಮತ್ತು ಇವು ನಮ್ಮ ಭಾಸ್ಕರ್ ಅಂಕಲ್ ಅಂತೇಳಿ ಇವ್ರದ್ದು ಮತ್ತು ಮುತ್ತಾಲ್ ರಾಜ್ ಅಂಕಲ್ ಇನ್ನೊಂದು ಕೆಲವೊಬ್ಬರು ಇದ್ದಾರೆ ಈ ಟ್ರಸ್ಟಲ್ಲಿ ತುಂಬ ಸೇವೆ ಮಾಡ್ತಾರೆ. ಮತ್ತು ಅಧ್ಯಕ್ಷರು ಅಂದ ತಕ್ಷಣ ಅಧ್ಯಕ್ಷರು ಕರೆಸ್ತಾರೆ ಅಂತ ಹೇಳಿದ್ರು, ಕರೆಸ್ರ ಅಂತ ಹೇಳಿದೆ. ಅಧ್ಯಕ್ಷರಂದ್ರೆ ನಾನು ಕೊಂಡಿದ್ದೆ ಒಳ್ಳೆ ಸೂಟ್ ಪುಟ್ಟು ಹಾಕ್ಕೊಂಡಿರ್ತಾರೆ ಅಂತೇಳಿ ಒಬ್ಬ ರೈತರು ಬಹುಶಃ ಇಂಥವ್ರು ಕೂಡ ಇವತ್ತು ಸೇವೆ ಮಾಡ್ಬೋದಾ ಅಂತಕ್ಕಂಥ. ಇಲ್ಲ, ತುಂಬ ಸೇವೆ ಮಾಡ್ತಾರೆ. ಭಾಸ್ಕರ್ ಅಂಕಲ್ ಏನಿಲ್ಲ ಟೋಟಲಾಗಿ ಅವ್ರದ್ದು ಹೇಳೋಕ್ಕಾಗಲ್ಲ, ಅಷ್ಟು ಸೇವೆ ಇದೆ. ಇದಕ್ಕಿಂತ ಮುಂಚೆ ಬಿಫೋರ್ ವೆಂಕಟಸ್ವಾಮಿ ಸಾರ್ ಅಂತಿದ್ರು, ಅವರು ಇಲ್ಲ ತೀರ್ಕೊಂಡಿದ್ದಾರೆ. ಅವ್ರು ಆದಮೇಲೆ ಅಂಕಲ್ ಬಂದಿದ್ದಾರೆ. ಅವರು ನಮ್ಮ ವಿಷ್ಣು ಬೋಯಪಾಟಿ. ಪ್ರತಿ ಶನಿವಾರ ಒಂದ್ಸಲ ವಿಸಿಟ್ ಮಾಡಿ ಗೊತ್ತಾಗುತ್ತೆ. ಪ್ರಸಾದ ಪ್ರತಿ ಶನಿವಾರ ಪ್ರಸಾದ ಇರುತ್ತೆ, ಭಜನೆ ಕಾರ್ಯಕ್ರಮ ಇರುತ್ತೆ. ಏನು ತಮ್ಮ ಸ್ನೇಹಿತರಲ್ಲಿ ಹೇಳ್ತಾರೆ ಇವ್ರ ಕಡೆಯಿಂದ ಅನ್ನದಾನ ಆಯಿತು ಅಂತಕ್ಕಂಥದ್ದು? ಡೈಲಿ ಒಂದು ಬ್ಯಾಗ್ ರೈಸ್ ಕೊಡ್ತೀನಿ ಅಷ್ಟೇ, 25 kg. ಹಾಂ ಡೈಲಿ ಡೈಲಿ ಒಂದು ಬ್ಯಾಗ್. 6 ವರ್ಷದಿಂದ. ಎಷ್ಟು ವರ್ಷದಿಂದ ಸರ್? 5 ವರ್ಷ 6 ವರ್ಷ ಆಗಿದೆ. 6 ವರ್ಷ ಆಗಿದೆ. ಮನೆ ಥರ ಇಲ್ಲಿ ಗಣೇಶ ಪ್ರತಿಷ್ಠಾಪನೆ 5 ದಿವಸಗಳು ಬಹಳ ವಿಜೃಂಭಣೆಯಿಂದ ನಡೀತದೆ. ನನಗೆಲ್ಲದಕ್ಕಿಂತ ಇಷ್ಟ ಆಗಿರೋದು ಕೊನೆಯ ದಿನ ನಾಳೆ ಹೋಗ್ತದೆ ಅನ್ನುವಾಗ ಅನ್ನ ಸಂತರ್ಪಣೆ ಅಂತೇಳಿ ಮಾಡ್ತಾರೆ. ಎಲ್ಲ ಇಡೀ ಬಳ್ಳಾರಿಯ ಎಲ್ಲ ಮೂಲೆಗಳಿಂದನೂ ಜನ ಬರ್ತಾರೆ. ಬಂದವ್ರಿಗೆ ಅದು ಎಷ್ಟು ಜನ ಬಂದ್ರೂ ಮತ್ತೆ ಉಳಿತದೆ ಅಡುಗೆ. ಅದು ಒಂಥರ ಅಭಯಾಂಜನೇಯನ ಆಶೀರ್ವಾದ ಮತ್ತು ವಿನಾಯಕನ ಒಂದು ಪ್ರಸಾದವನ್ನು ಮಾಡ್ತಕ್ಕಂಥದ್ದು ಈ ಟ್ರಸ್ಟ್ ಏನು ಮಾಡ್ತಾ ಇದೆಯಲ್ಲ ಭಾಳ ಶ್ಲಾಘನೀಯವಾದಂಥ ವಿಚಾರ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಗ್ಗೆ ಸಂಜೆ ಗಣೇಶನಿಗೆ ಶೋಭೆ ತರತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ನಮ್ಮ ಸಂಸ್ಕೃತಿಯನ್ನು ಇಡ್ತಾ ಇದ್ದಾರೆ. ಎಷ್ಟೊಂದು ಜನ ಇಲ್ಲಿ ಸೇವಕರಾಗಿ ತಮ್ಮ ಮನೆಗೆ ಏನಾದರೂ ತರಕಾರಿ ತರ್ತಾರೋ ಇಲ್ಲೋ, ರೇಷನ್ ತರ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಈ ಗುಡಿ ಕೆಲಸ ಅಂದಾಗ ಬೆಳಗಿನ ಜಾವ 3 ಗಂಟೆಗೆ ಪ್ರಾರಂಭ ಆಗ್ತದೆ ಗುಡಿ ಸ್ವಚ್ಛತೆಯಿಂದ ಹಿಡಿದು. ಇನ್ನು ರಾತ್ರಿ 12-1 ಗಂಟೆವರೆಗೂ ಇಲ್ಲೇ ಸೇವೆ ಮಾಡ್ತಾ ಇರುವಂತಹ ಜನಗಳು ಇದ್ದಾರೆ. ಅಂದರೆ ಇಲ್ಲಿ ಒಂದು ಸಂಸ್ಕೃತಿ ಇದೆ, ಒಂದು ದೈವದ ಪ್ರಭಾವ ಇದೆ. ಅದರೆಲ್ಲರ ಜೊತೆಗೆ ಒಳ್ಳೆಯ ಮನಸ್ಸುಗಳಿದ್ದಾವೆ. ವಿಷ್ಣು ಅವರಂದರೆ ಒಂದು ಬಲಗೈ ಇದ್ದಾಗೆ ಈ ಕಮಿಟಿಗೆ. ಹಾಗಾಗಿ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ತುಂಬ ನೆನೆಸ್ಕೊಳ್ತಾ ಇದ್ದೀನಿ. ಅವರಿಗೂ ಚಿರಋಣಿಯಾಗಿದ್ದೇನೆ ಅಂತೇಳಿ ಹೇಳ್ಬೋದು. ಯಾವುದೇ ವಿಷಯಕ್ಕಾಗಲಿ ಸ್ಪಂದಿಸ್ತಾರೆ. ಅದು ಗುಡಿ ಅಂದರೆ ಒಂದು ರೀತಿ ಮನೆ ಏನೋ ಅನಿಸ್ಬಿಟ್ಟಿದೆ. ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮವರೇ, ನಾವೇ, ಇದು ನಮ್ಮ ಮನೆ ಅನ್ನೋ ಥರ. ನಾವು ಬೇರೆ ರೀತಿ ಯಾವುದೇ ಇದಿರಲಿ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಸಲಹೆಗಳು. ಅಂದರೆ ಒಂದು ದೇವಸ್ಥಾನ ನಮ್ಮನ್ನು ಒಂದು ಕುಟುಂಬ ಮಾಡಿ ಎಲ್ಲರೂ ಸಹ ಒಂದೇ ಅನ್ನುವ ಒಂದು ಭಾವನೆಯನ್ನು ಮೂಡಿಸಲಿಕ್ಕೆ ಈ ಒಂದು ದೇವಸ್ಥಾನ ಸಹಾಯ ಆಗಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂಥವರು ನಮ್ಮ ವಿಷ್ಣು ಅವರು ಅಂಥೇಳಿ ಹೇಳ್ಬೋದು. ನಮ್ಮ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೇ ನಮ್ಮ ಮನೆ ಥರ. ಎಲ್ಲರೂ ಇಲ್ಲಿ ಚೆನ್ನಾಗಿ ಮಾತಾಡ್ತಿದ್ದಾರೆ, ಎಲ್ಲರೂ ನಮ್ಮನ್ನು ಹೊಂದ್ಕೊಂಡಿದ್ದಾರೆ. ಎಲ್ಲರೂ ನಾವು ಡೈಲಿ ಪಾರಾಯಣನೂ ಮಾಡ್ತಾ ಇದ್ದೀವಿ. ಅಧ್ಯಕ್ಷರಂತಹ ಶ್ರೀ ಭಾಸ್ಕರ ನಾರಾಯಣನವರು, ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು ಶ್ರೀ ಮುತ್ಯಾಲ್ ರಾಜ್ ಅಂಕಲ್ ಅವರು, ಅದೇ ರೀತಿ ಕೊಂಡಯ್ಯ ಅವರು, ಖಜಾಂಚಿ ಅವರು, ಮಲ್ಲಿಕಾರ್ಜುನ ಅವರು, ಅದೇ ರೀತಿ ಬಾಬು ಅವರು, ಪ್ರತಿಯೊಬ್ಬರು ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಈ ದೇವಸ್ಥಾನದಲ್ಲಿ ಇಷ್ಟು ಜನ ಸೇರಲಿಕ್ಕೆ ಕಾರಣ ಏನಂದರೆ ಈ ಕ್ಷೇತ್ರಜ್ಞರಾದಂತಹ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಶ್ರೀ ಅಭಯಾಂಜನೇಯ ಸ್ವಾಮಿ ಅವರ ಒಂದು ಆಶೀರ್ವಾದ. ಎಷ್ಟೋ ಜನ ಇಲ್ಲಿ ನನ್ನ ಹೆಸರು ಹೇಳಬೇಡ್ರಿ, ಇದು ಗುಪ್ತ ಕಾಣಿಕೆ ಅಂತೇಳಿ ಎಷ್ಟೋ ಸಾವಿರಾರು ದುಡ್ಡು ಇಲ್ಲಿ ಕೊಟ್ಟು ಹೋಗ್ತಾ ಇರ್ತಾರೆ. ಯಾಕಂದರೆ ಅವರಿಗೆ ಆಶೀರ್ವಾದ ಸಿಕ್ಕಿದೆ ಅಂಥೇಳಿ ಅವರ ನಂಬಿಕೆ. ಅದೇ ರೀತಿ ನಾವು ಈ ದೇವಸ್ಥಾನದಲ್ಲಿ ಸತತ 6 ವರ್ಷಗಳಿಂದ ನಮ್ಮ ವಿಮ್ಸ್ ಆಸ್ಪತ್ರೆಗೆ ಸುಮಾರು ಪ್ರತಿದಿನ 300 ಜನಕ್ಕೆ ಅನ್ನದಾನ ಸೇವೆ ಮಾಡ್ತಾಯಿದ್ದೇವೆ. ಅದೇ ರೀತಿ ಈ ಹಬ್ಬದ ಪ್ರಯುಕ್ತ 4ನೇ ದಿನ ಅಂದರೆ 30ನೇ ತಾರೀಕು ಶನಿವಾರ ಸಂಜೆ 6:30ಕ್ಕೆ ಲಡ್ಡು ಹರಾಜು ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ 5,000ದಿಂದ 6,000 ಜನಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ನಾವು 2023ರಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ, ನಮ್ಮ ದೇವಸ್ಥಾನ ಬಯಲಿಗಿರುವ ಒಂದು 20 ಸೆಂಟ್ ಅದನ್ನು ಕೊಂಡ್ಕೊಬೇಕಂತ ಹೇಳಿ. ಆದರೂ ಅದರ ರೇಟು ಸುಮಾರು 2.5 ಕೋಟಿ ಇತ್ತು, 2.5 ಕೋಟಿ. ಅದನ್ನು ಹೇಗಪ್ಪ ಮಾಡೋದು ಅಂಥೇಳಿ ನಾವು ಯೋಚನೆ ಮಾಡಿದಾಗ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಶ್ರೀ ಭಾಸ್ಕರ ನಾರಾಯಣನವರು, ನಾವು ದೇವರನ್ನು ಮನಸ್ಸಲ್ಲಿ ಅಂದ್ಕೊಂಡು ಒಳ್ಳೆಯ ಸಂಕಲ್ಪದಿಂದ ಮಾಡೋಣ ಅಂಥೇಳಿ ನಾವು ಅದನ್ನು ಮುಂದೆ ಹೋದ್ವಿ. ಅವತ್ತಿನ ದಿನ ನಮ್ಮ ಹತ್ರ ಒಂದು 10-15 ಲಕ್ಷ ಇದ್ದಿಲ್ಲ. 6 ತಿಂಗಳಲ್ಲಿ 3 ಕೋಟಿ ರೂಪಾಯಿ ನಾವು ಕಲೆಕ್ಟ್ ಮಾಡಿ ಅದರಲ್ಲಿ ಅನ್ನದಾನ ಭವನ ನಿರ್ಮಿಸಿ
ಆ ಟೋಟಲ್ ಎಲ್ಲ ಅದೇನು ಸ್ಥಳದಿದೆ ಅಲ್ಲೆಲ್ಲ ನಾವು ಕೊಂಡ್ಕೊಂಡ್ವಿ. ಅದೊಂದು ನಮ್ಮ ದೇವರ ಆಶೀರ್ವಾದ. ಅದೇ ರೀತಿ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದಂತಹ ನಮ್ಮ ಭಾಸ್ಕರಣ್ಣವರ ಒಂದು ನೇತೃತ್ವದಲ್ಲಿ ನಡೆದ ಒಂದು ಕಾರ್ಯಕ್ರಮ. ಒಂದಿನ ಏನಾಯಿತು, ಸುಮಾರು 50 ಲಕ್ಷ ಕಡಿಮೆ ಬಂದಿತ್ತು ಎಲ್ಲ ಎಂಡಿಂಗ್ ಡೇಸಲ್ಲಿ. 50 ಲಕ್ಷ ಕಡಿಮೆ ಬಂದಾಗ ನಾವೆಲ್ಲ ವಿದ್ಯಾನಗರದಲ್ಲಿ ಡಬಲ್ ಸರ್ ತಿರುಗಿದ್ವಿ. ನಮ್ಮ ಸ್ವಾಮಿಯವರು ದಮ್ಮೂರು ಸ್ವಾಮಿ ಹತ್ರ ಕೂಡ ಹೋಗಿದ್ವಿ, ಒಂದು ಸಾರಿ ಹೋದ್ವಿ, ಮತ್ತು ಸೆಕೆಂಡ್ ಟೈಮ್ ಹೋದ್ವಿ. ಇದರಲ್ಲಿ ಇನ್ನೊಂದು ಏನಂದರೆ ಇದರಲ್ಲಿ ವಿಶೇಷ, ನಮ್ಮ ವಿದ್ಯಾನಗರದಲ್ಲಿ 2ನೇ ಸಾರಿ ಹೋದ್ರೂ ಕೂಡ ಯಾರೂ ಬೇಸರ ಪಟ್ಟಿಲ್ಲ. ನೀವು ನಿಮ್ಮ ಮನೆಗೆ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ದೇವರಿಗೆ, ಅದಕ್ಕಾಗಿ ದೇವ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ದೇವ್ರ ಕಾರ್ಯಕ್ರಮಕ್ಕೆ ನೀವು ಅದನ್ನು ಬಳಸ್ತಾ ಇದ್ದೀರ, ಅದಕ್ಕಾಗಿ ನಾವು ಇಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ದೇಣಿಗೆ ಕೊಟ್ಟರು. ಲಾಸ್ಟಲ್ಲಿ ಒಂದು 5 ವರ್ಷ ಕಡಿಮೆ ಬಂತು. ಆ 50 ಲಕ್ಷ ಹೇಗೆ ತೊಗೊಳ್ಳೋದು ಅಂತ ಹೇಳಿ ಮಾತಾಡಿದಾಗ ನಮ್ಮ ಅಧ್ಯಕ್ಷರು ಅವತ್ತಿನ ದಿನ 3,33,000 ಕೊಟ್ಟಿದ್ದರು. ವಿಷ್ಣು ನಾವೇ ಮುಂದೆ ಆಗಬೇಕಂತ ಹೇಳಿ ಇವರು 15 ಲಕ್ಷ ಮಾಡಿದ್ರು. ಒಂದೇ ದಿನದ 15 ಲಕ್ಷ ದೇಣಿಗೆ ಕೊಟ್ಟರು. ಇವ್ರು ನೋಡಿ ತುಂಬ ಜನ ಭಕ್ತರು ನಾನು 10 ಲಕ್ಷ ಮತ್ತು ನಮ್ಮ ಗಾಳೆಯವರು ಅಪರ ಭಗೀರಥರು ಸುಮಾರು 6 ವರ್ಷದಿಂದ ನಮ್ಮ ದೇವಸ್ಥಾನದಲ್ಲಿ ನಡೆಯುವ ಅನ್ನದಾನ ಕಾರ್ಯಕ್ರಮಕ್ಕೆ ಪ್ರತಿದಿನ 25 kg ಅಕ್ಕಿ ಚೀಲ ಕೊಡ್ತಾ ಇದ್ದಾರೆ. ಇವತ್ತಿಗೂ ನಿಂದಿರಿಸಿಲ್ಲ. ಅವರ ಮನೆಯವರು ಸ್ವರ್ಗಸ್ಥರಾದಾಗ ಕೂಡ ಅವತ್ತಿನ ದಿನ ಕೂಡ ಮನೆಯಲ್ಲಿ ಶವ ಇಟ್ಕೊಂಡು ಕೂಡ ಪಾಪ ಅವರು ಇಲ್ಲ ಇವತ್ತಿಗೂ ನಿಂದಿರಬಾರ್ದು, ನಮ್ಮ ಮನೆಯಲ್ಲಿ ಏನೇ ಕಾರ್ಯ ಆದರೂ ಕೂಡ ದೇವರ ಆಶೀರ್ವಾದ ಆಗಿರ್ಬೋದು, ಅದಕ್ಕಾಗಿ ದೇವರ ಕಾರ್ಯ ಯಾವಾಗಲೂ ನಿಂದಿರಿಸಬಾರ್ದು ಅಂತ ಹೇಳಿ ಅನ್ನದಾನ ಕಾರ್ಯಕ್ರಮಕ್ಕೆ ಅವತ್ತು ಕೂಡ ಕೊಟ್ಟಿದ್ದಾರೆ. ಅವರು ದೇಣಿಗೆ ಕೊಟ್ಟು ಅಂತಹ ಭಕ್ತರಿದ್ದಾರೆ. ಅದೇ ರೀತಿ ನಮ್ಮ ರೈಲ್ವೆ ಅರುಣ್ ಕುಮಾರ್ ಅವರು 15 ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಅಭಯಾನಂದ ಸ್ವಾಮಿ ಅವರ ಆಶೀರ್ವಾದ, ಅದೇ ರೀತಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ನಮ್ಮ ಭಾಸ್ಕರಣ್ಣ ಅವರ ಒಂದು ಸಹಕಾರ ಇದೆ ಅಂತ ಹೇಳಿ ನಾನು ಜನನಾಯಕ ಅಪ್ಪು ಟಿವಿ ಮೂಲಕ ಹೇಳ್ತಾ ಇದ್ದೀನಿ. 5 ಮದುವೆ ಮಾಡಲಿ ಸಾಕು, 2 ಮದುವೆ ಮಾಡಲಿ ಸಾಕು, ಯಾಕೆ ಈ ಒಂದು ಮನಸ್ತತ್ವ ಅಥವಾ ಒಂದು ವೈಯಕ್ತಿಕವಾಗಿ ಅವ್ರು ಕೇರ್ ತಗೋಬಾರ್ದು ಅಂತಕ್ಕಂಥದ್ದು ಕೂಡ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯ ಇದು ನಿಜವಾಗ್ಲೂ ಒಳ್ಳೆಯ ಪ್ರಶ್ನೆ. ಆ್ಯಕ್ಚುಲಿ ಹೋದ ವರ್ಷವೇ ನಾವು ನಮ್ಮ ಅಧ್ಯಕ್ಷರು ಅದೇ ರೀತಿ ಗಾಳೆಯವರು ಅಪರ ಭಗೀರಥ ನಾನೇನು ಹೇಳಿದ ಗಾಳೆಯವರು ಕೂಡ ಹೋದ ವರ್ಷ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಒಂದು ಉಚಿತ ಸಾಮೂಹಿಕ ವಿವಾಹ ನಡೆಸಬೇಕಂತ ಹೇಳಿ ಈಗ ನಿಮ್ಮ ಬಾಯಲ್ಲಿ ಬಂದಿದೆ. ಈಗ ಮುಂಬರುವ ದಿನಗಳಲ್ಲಿ ನಮ್ಮ ದೇವರ ಆಶೀರ್ವಾದದಿಂದ ನಮ್ಮ ಭಾಸ್ಕರಣ್ಣ ಅವರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಈ ದೇವಸ್ಥಾನದಲ್ಲಿ ಸುಮಾರು 5 ರಿಂದ 11 ಏನು ನವ ದಂಪತಿಗಳಿಗೆ ಮದುವೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ದೇವರ ಆಶೀರ್ವಾದ ಹೆಂಗೆ ಇರುತ್ತೋ ಅದೇ ರೀತಿ ಆ ಹಾದಿಯಲ್ಲಿ ಹೋಗಿ ಆ ಕಾರ್ಯವನ್ನು ಕೂಡ ನಾವು ನೆರವೇರಿಸ್ತಾ ಇದ್ದೇವೆ. ಒಂದು ವಿಷಯ ಏನಂದರೆ, ನಮ್ಮ ದೇವಸ್ಥಾನದಲ್ಲಿ ಒಬ್ಬ ಭಕ್ತರು, ಅವರು ಸ್ಟೀಲ್ ಪ್ಲ್ಯಾಂಟ್ ಓನರು, ಅವ್ರ ಹೆಸರು ಕೈಲಾಸ್ ವ್ಯಾಸ್ ಅಂತ ಹೇಳಿ. ಹೋದ ವರ್ಷ ಅವ್ರ ಹತ್ರ ನಾವು ಶ್ರೀರಾಮನವಮಿಗೆ ಹೋಗಿದ್ವಿ. ಸರ್ ಈಗ ನಮ್ಮ ದೇವಸ್ಥಾನದಲ್ಲಿ ಈ ಥರ ನಡೆಸಿದ್ರೆ ಆಯ್ತು ರೀ, ನಾನು ಆಂಜನೇಯ ಸ್ವಾಮಿ ಭಕ್ತನೇ, ನಾನು ಏನೋ ಕೊಡಬೇಕಂತ ಇದ್ದೀನಿ ಅಂತ ಹೇಳಿ ಅಂತ ಇದ್ರು. ನಾವು ಅಷ್ಟರೊಳಗೆ ಅದಕ್ಕೆ 2 ನಿಮಿಷ ಹಿಂದೆ ನಮ್ಮ ಅಧ್ಯಕ್ಷರು, ನಮ್ಮ ಮುತ್ಯಾಲರಾಜ ಅಂಕಲ್, ಆಮೇಲೆ ಎಲ್ಲ ಸದಸ್ಯರು ಎಲ್ಲರೂ ಕೂಡ ನಾವು ಮಾತಾಡಿಕೊಂಡು ಈ ಕೈಲಾಸ ಅವ್ರ ಹತ್ರ ನಾವು ಏನು ಕೇಳ್ಬೋದು, ಅಟ್ಲೀಸ್ಟ್ ಅನ್ನದಾನ ಏನಾದರೂ ಕೇಳ್ಬೋದು, ಅನ್ನದಾನಕ್ಕೆ ಒಂದು 50,000 1 ಲಕ್ಷ ಏನಾದರೂ ಕೇಳೋಣ ಅಂತ ಹೇಳಿ ಧೈರ್ಯದಿಂದ ನಾವು ಹೋದ್ವಿ. ಯಾಕಂದರೆ ಅದಕ್ಕಿಂತ ಮುಂಚಿತವಾಗಿ ಅವರು ನಮ್ಮ ದೇವಸ್ಥಾನಕ್ಕೆ ಸುಮಾರು 10 ಲಕ್ಷದವರೆಗೆ ದೇಣಿಗೆ ಕೊಟ್ಟಿದ್ದರು. ಅಂಥ ವ್ಯಕ್ತಿನ ಸುಮ್ಮನೆ ಪದೇ ದುಡ್ಡು ಕೊಡು ಸತಾಯಿಸೋದು ಹೇಗೆ ಅಂತ ಹೇಳಿ ಮನಸ್ಸಲ್ಲಿತ್ತು. ಆದರೂ ನಮ್ಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡಬೇಕಾಗಿತ್ತು. ಅದಕ್ಕಾಗಿ ಮನಸ್ಸಲ್ಲಿ ಆಂಜನೇಯ ಸ್ವಾಮಿನ ನಾವು ಬೇಡಿಕೊಂಡು ಒಳಗೆ ಹೋದ್ವಿ. ನಾವು ಪಾಂಪ್ಲೆಟ್ ಕೊಟ್ಟ ಮೇಲೆ ಸರ್ ಈ ಥರ ಶ್ರೀರಾಮನವಮಿ ಮಾಡ್ತಾಯಿದ್ದೀವಿ, ಅದೇ ರೀತಿ ಅನ್ನದಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ ಅವರು ಒಂದೇ ಅಂದರು, ಏನ್ರಿ ಭಾಸ್ಕರಣ್ಣವರೇ, ನಾನು ಈ ಶ್ರೀರಾಮನವಮಿಗೆ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದಾ, ನಾನು ಕೊಡ್ಬೋದಾ ಅಂತ ಅವ್ರ ಬಾಯಲ್ಲೇ ಬಂತು. ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳಿದ್ರು. ಅವಕಾಶ ಕೊಡೋದು ಏನ್ರಿ ಎಂಥ ದೊಡ್ಡ ಮಾತದು. ಅವಕಾಶ ಕೊಡ್ತೀರಾ ಅಂತ ಹೇಳಿದ್ರೆ ಆಯ್ತು ಸರ್, ಎಷ್ಟಾಗುತ್ತೆ ಅಂದರೆ ಒಂದು ಸುಮಾರು 5 ಲಕ್ಷ ರೂಪಾಯಿ ಆಗುತ್ತೆ, ಎಷ್ಟೇ ಆಗಲಿ, ಎಷ್ಟು ಖರ್ಚಾದರೆ ನಾನು ಭರಿಸ್ತೀನಿ ಅಂತ ಹೇಳಿ ಅವತ್ತಿನ ದಿನವೇ ಚೆಕ್ 5 ಲಕ್ಷ ರೂಪಾಯಿ ಕೊಟ್ಟರು. ಯಾಕೆ ಇಷ್ಟು ವಿಶೇಷವಾಗಿ ಹೇಳ್ತಾ ಇದ್ದೀನಂದರೆ, ನಾವು ಒಳ್ಳೆ ಮನಸ್ಸಿಂದ ಸಂಕಲ್ಪ, ನಮ್ಮ ದೇವರ ಆಶೀರ್ವಾದದಿಂದ ಅಭಯಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಏನು ನೀವು ಒಳ್ಳೆ ಸಂಕಲ್ಪ ಮಾಡ್ಕೊತೀರೋ ಅದು ನಿಮ್ಮ ಮುಂದೆನೇ ನಡೆಯುತ್ತೆ, ನಿಮ್ಮ ಕೈಗೆ ಬರುತ್ತೆ, ಆ ಸೇವೆ ನಿಮ್ಮ ಕೈಯಿಂದ ಆಗುತ್ತೆ ಅಂಥೇಳಿ ಇದೊಂದು ನಿದರ್ಶನ. ಆ ನಿದರ್ಶನ ಇವತ್ತಿನ ದಿನ ನಮ್ಮ ಕೈಲಾಸ ವ್ಯಾಸ ಅವರು, ಅದೇ ರೀತಿ ನಮ್ಮ ಅಪರ ಭಗೀರಥ ಗಾಳೆಯನ್ನವರು, ಇವ್ರ ಬಗ್ಗೆ ನಾವು ಎಷ್ಟು ಕಡಿಮೆ ಹೇಳಿದ್ರೆ ಅಷ್ಟು ಕಡಿಮೆ ಇದೆ. ನಿಜವಾಗ್ಲೂ ಅವತ್ತಿನ ದಿನ ಅವರ ಪತ್ನಿ, ಧರ್ಮಪತ್ನಿ ನಿಧನರಾಗಿದ್ದ ದಿವಸ ಕೂಡ ಪಾಪ ಅವರು, ನಾನು ಶವ ಇಟ್ಟುಕೊಂಡು ಕೂಡ ಇವತ್ತಿನ ದಿನ ಕೂಡ ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಿಲ್ಲಬಾರದು, ಅದು ಏನಾಗಲಿ ನಮ್ಮ ದೇವಸ್ಥಾನ ನಮ್ಮ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದದಿಂದ ಆಗಿದೆ, ಆದರೂ ನಿಲ್ಲಿಸಬೇಡ್ರಿ ಅಂತ ಹೇಳಿ ಅವತ್ತಿನ ದಿನದ ಪಾಪ ನಿಜವಲ್ಲೂ ಎಲ್ಲರೂ ನಮ್ಮ ಕಣ್ಣಲ್ಲಿ ನೀರು ಬಂತು. ಅಷ್ಟು ದೊಡ್ಡ ಅನಾಹುತ ಆಗಿದೆ ಅವರ ಮನೆಯಲ್ಲಿ. ಆದರೂ ಕೂಡ ಅವರು ಅವತ್ತಿನ ದಿನ ಕೂಡ ಓಪಿಡಿಗೆ ಅನ್ನದಾನ ಮಾಡಿ ಕಳಿಸಿದ್ದಾರೆ. ಇಂಥ ಭಕ್ತರು ಪಡ್ಕೊಂಡಿರೋರು ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ
ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Everybody step on the beat, power. Stick to the rhythm of the beat, power. Bad man no feel defeat. Hey.